श्रीगुरुभ्यो नमः हरिः ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव च मनोजवनो भृगुः शौनकोष्ठादशश्चेति ज्योतिष्शास्त्रप्रवर्तकाः नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ತುಲಾರಾಶಿಯವರಿಗೆ ಹೇಗಿದೆ ಮೇ ತಿಂಗಳ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ಪಂಚಮ ರಾಶಿಯಲ್ಲಿ ರಾಹು, ಷಷ್ಠ ರಾಶಿಯಲ್ಲಿ ಶನೇಶ್ವರನು, ಹಾಗೆ ಸಪ್ತಮ ರಾಶಿಯಲ್ಲಿ ಕುಜನು, ಅಷ್ಟಮ ರಾಶಿಯಲ್ಲಿ ರವಿ ಬುಧರು, ನವಮ ರಾಶಿಯಲ್ಲಿ ಗುರು ಮತ್ತು ಶುಕ್ರರು, ಹಾಗೆ ದಶಮ ರಾಶಿಯಲ್ಲಿ ಯಾರೆಲ್ಲ ಏಕಾದಶ ರಾಶಿಯಲ್ಲಿ ಕೇತು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಯಾಕಂದರೆ ಈ ಗ್ರಹಸ್ಥಿತಿಗಳ ಮೂಲಕವಾಗಿ ನಾವು ಗೋಚಾರ ಫಲವನ್ನು ನಿರೂಪಣೆ ಮಾಡುವಂಥದ್ದು. ಹಾಗೆ ಚಿತ್ತಾ ನಕ್ಷತ್ರ 3-4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರ 1-2-3-4ನೇ ಪಾದ, ಹಾಗೆ ವಿಶಾಖ ನಕ್ಷತ್ರ 1-2-3ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಮೇ ತಿಂಗಳ 1ನೇ ತಾರೀಕು ಹುಣ್ಣಿಮೆ ಇದೆ, ಬುದ್ಧ ಪೂರ್ಣಿಮಾ ಹೇಳುವಂಥದ್ದು. ಹಾಗೆ 5ನೇ ತಾರೀಕಿಗೆ ಸಂಕಷ್ಟದ ಚತುರ್ಥಿ, 11ನೇ ತಾರೀಕಿಗೆ ಹನುಮತ್ ಜಯಂತಿ, 13ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, ಹಾಗೆ 15ನೇ ತಾರೀಕಿಗೆ ವೃಷಭ ಮಾಸ ಅಂದರೆ ವೃಷಭ ಸಂಕ್ರಾಂತಿ ಹೇಳುವಂಥದ್ದು ಆರಂಭವಾಗುತ್ತೆ. ಹಾಗೆ 16ನೇ ತಾರೀಕಿಗೆ ಬಾದಾಮಿ ಅಮಾವಾಸ್ಯೆಯೂ ಕೂಡ ಇದೆ. 17ನೇ ತಾರೀಕಿಗೆ ಪಾಡ್ಯ ಅಂದರೆ ನಮ್ಮಲ್ಲಿ ಅಧಿಕ ಜ್ಯೇಷ್ಠ ಮಾಸ ಅಂಥೇಳಿ ಬರುತ್ತೆ. ಅಧಿಕ ಮಾಸದ 17ನೇ ತಾರೀಕಿನ ಅಧಿಕ ಮಾಸ ಆರಂಭವಾಗುತ್ತೆ. 27ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 28ಕ್ಕೆ ಮಹಾಪ್ರದೋಷ, ಹಾಗೆ 30ನೇ ತಾರೀಕಿಗೆ ಮತ್ತು ಪುನಃ ಹುಣ್ಣಿಮೆಯೂ ಕೂಡ ಇದೆ. ಹೀಗೆ ಹಬ್ಬಾರಿ ದಿನಗಳೇ ಇದೆ. ನೋಡಿ, ಇದು ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಮುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಇರಬಹುದು. ಇದೇ ಸಂಪೂರ್ಣವಾದಂಥ ತೀರ್ಮಾನ, ಇದೇ ಸಂಪೂರ್ಣವಾದಂತಹ ಒಂದು ಫಲ ಹೇಳುವಂಥದ್ದಲ್ಲ. ಈ ಗೋಚಾರದಲ್ಲಿರುವಂಥ ಗ್ರಹಸ್ಥಿತಿಗಳನ್ನು ನೋಡಿಕೊಂಡು ನಾವು ಸ್ವಾಭಾವಿಕವಾಗಿ ಹೇಳುವಂಥ ಒಂದು ಪ್ರಯತ್ನ ಮಾಡ್ತೇವೆ. ನೋಡಿ, ಒಂದು ಹಂತಕ್ಕೆ ಷಷ್ಠ ರಾಶಿಯಲ್ಲಿ ಶನೇಶ್ವರನೂ ಕೂಡ ಇದ್ದಾನೆ, ಹಾಗೆ ಭಾಗ್ಯ ರಾಶಿಯಲ್ಲಿ ಗುರು ಶುಕ್ರರು ಕೂಡ ಇದ್ದಾರೆ. ಹಾಗಾಗಿ ಶನಿಯ ಬಲವೂ ಕೂಡ ಇದೆ, ಇನ್ನು ಗುರುವಿನ ಬಲವೂ ಕೂಡ ಇದೆ. ನಿಮಗೆ ಒಂದು ಹಂತಕ್ಕೆ ಎಲ್ಲ ರೀತಿಯಾದಂತಹ ಪರಾಕ್ರಮಗಳನ್ನು ನೀವು ಗೆಲ್ತಾ ಇದ್ದೀರಿ. ಎಲ್ಲ ಕಡೆಯೂ ಕೂಡ ಸೋಲನ್ನು ಬಿಟ್ಟು ಗೆಲುವಿನ ಕಡೆಗೆ ನಿಮ್ಮ ಜೀವನ ಹೇಳುವಂಥದ್ದು ಹೋಗ್ತಾ ಇದೆ. ಹಿಂದೆ ಬಹಳಷ್ಟು ಸೋಲು, ಚಿಂತೆ, ಟೆನ್ಷನ್ ಆಗ್ತಾ ಇತ್ತು. ಆದರೆ ಇತ್ತೀಚಿನ ದಿವಸದಲ್ಲಿ ಎಲ್ಲ ಕಡೆಗೂ ಕೂಡ ಗೆಲುವು ನಿಮಗೆ ಸಪೋರ್ಟ್ ಆಗ್ತಾ ಇದೆ. ಎಲ್ಲ ಕಡೆಗೂ ನೀವು ಗೆಲ್ತಾ ಇದ್ದೀರಿ. ಹಾಗಾಗಿ ಈ ಪ್ರಯತ್ನಗಳು ಹಂತ ಹಂತವಾಗಿ ಮೇಲಕ್ಕೆ ಹೋಗ್ತಾ ಇದೆ. ಗ್ರಹಸ್ಥಿತಿ ಗೋಚಾರದಲ್ಲಿ ನೋಡಲಿಕ್ಕೆ ಹೋದರೆ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯಾಗುವಂಥ ಲಕ್ಷಣಗಳು ಕೂಡ ನಮಗೆ ಕಾಣ್ತಾ ಇದೆ. ಯಾಕಂದರೆ ನೋಡಿ, ಪಂಚಮದ ರಾಹು ಒಂದು ಹಂತಕ್ಕೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಇದ್ದರೆ ಹಿಂದೆ ಹೂಡಿಕೆ ಮಾಡಿರುವಂತಹ ಹಣಕಾಸೆಲ್ಲ ನಿಮ್ಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಪಥ ಕೊಡುವಂಥದ್ದು. ಯಾವುದಾದ್ರೂ ಧಾತುಗಳಿರಬಹುದು ಅಥವಾ ಬೆಳ್ಳಿ ಬಂಗಾರ ಇರಬಹುದು. ಒಂದು ಹಂತಕ್ಕೆ ಬೇರೆ ಕಡೆಗೆ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡು, ಹೀಗೆ ಬೇರೆ ಬೇರೆ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಎಲ್ಲ ರೀತಿಯಾದಂತಹ ಅವಕಾಶಗಳು ಕೂಡ ಹಿಂದೆ ಇತ್ತಲ್ಲ, ಅದರಿಂದ ಒಳ್ಳೆ ರೀತಿಯಾದಂಥ ಫಲ ಇವಾಗ ನಿಮಗೆ ಸಿಗ್ತಾ ಇದೆ, ಮುಂದೆ ಸಿಗಬಹುದು ಹೇಳುವುದನ್ನು ಕೂಡ ಈ ತಿಂಗಳಲ್ಲಿ ಹೇಳಬಹುದು. ಹಾಗೆ ಷಷ್ಠ ರಾಶಿಯ ಶನೇಶ್ವರನು ಒಂದು ಹಂತಕ್ಕೆ ಧೈರ್ಯ ಸಾಮರ್ಥ್ಯಗಳು ಬಹಳ ಮಟ್ಟಿಗೆ ನಿಮಗೆ ಬರ್ತಾ ಇದೆ. ನೋಡಿ, ಒಂದು ಹಂತಕ್ಕೆ ಕೆಲಸ ಕಾರ್ಯದಲ್ಲಿ ಬೆಳಗ್ಗೆ ಬೇಗನೆ ಏಳುವಂಥದ್ದು, ಹಾಗೆ ಎಲ್ಲ ರೀತಿಯಾದಂಥ ಪ್ರಯಾಣ ಮಾಡಿಕೊಡುವಂಥದ್ದು, ಒಳ್ಳೊಳ್ಳೆ ಕೆಲಸ ಕಾರ್ಯದಲ್ಲಿ ನಾನು ಅಭಿವೃದ್ಧಿ ಆಗಬೇಕು. ಅದ್ರ ಜೊತೆಗೆ ಬಿಸ್ನೆಸ್ಸನ್ನು ಬಹಳಷ್ಟು ಜನ ಈ ತುಲಾರಾಶಿಯವರು ಶುರು ಮಾಡಿದಿರಿ. ಹಾಗಾಗಿ ಬಿಸ್ನೆಸ್ ರೀತಿಯಲ್ಲೂ ಕೂಡ ಹೆಚ್ಚಿನದಾದಂತಹ ಅವಕಾಶಗಳು, ಅನುಕೂಲಗಳು ನಿಮಗೆ ಸಿಗ್ತಾ ಇದೆ, ಆಗ್ತಾ ಇದೆ. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಿ. ಇನ್ನು ಸಪ್ತಮ ರಾಶಿಯಲ್ಲಿ ಕುಜ. ನೋಡಿ, ವಿವಾಹದ ವಿಷಯದಲ್ಲಿ ಸ್ವಲ್ಪ ಎಡೆಗೆ ಬೀಳ್ತಾ ಇದ್ದೀರಿ. ಯಾಕೋ ವಿವಾಹಕ್ಕೆ ಅನುಕೂಲ ಇಲ್ವೋ, ಅಥವಾ ವಿವಾಹ ಸರಿಯಾಗಿ ಆಗ್ತಾ ಇಲ್ವೋ, ಅಥವಾ ವಿವಾಹ ಮಾಡಿಕೊಂಡಂತಹ ದಾಂಪತ್ಯ ಕುಟುಂಬದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇದ್ದರೆ ಅದಕ್ಕೆ ಸ್ವಲ್ಪ ಈ ತಿಂಗಳಲ್ಲಿ ಚಿಂತನೆ ಮಾಡಿಕೊಳ್ಬೇಕು. ಯಾಕಂದರೆ ಸಪ್ತಮದಲ್ಲಿರುವಂಥ ಕುಜನು ವಿವಾಹಾದಿ ಮಂಗಲ ಕಾರ್ಯಕ್ಕೆ ಸ್ವಲ್ಪ ಅಡ್ಡಿತಡ್ಡಿ ಆಗುವಂಥದ್ದಾಗುತ್ತೆ. ಎಲ್ಲ ಓಕೆ ಅಂತ ಹೇಳಿ ಹಾಗೆ ಕೊನೆಗೆ ಹಿಂದೆ ಬರುವಂತಹ ಒಂದು ಪರಿಸ್ಥಿತಿ ಆಗ್ತದೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಈ ತಿಂಗಳಲ್ಲಿ ಸ್ವಲ್ಪ ನೋಡ್ಕೊಂಡು ಪ್ರಯತ್ನ ಮಾಡಿ. ಯಾಕಂದರೆ ಇದು ನಮಗೆ ವೈಶಾಖ ಮಾಸ ಒಳ್ಳೆ ರೀತಿಯಾದಂಥ ತಿಂಗಳು. ಹಾಗಿದ್ದಾಗ ಕೂಡ ಕುಜನು ಸಪ್ತಮದಲ್ಲಿದ್ದರೆ ಅಥವಾ ಅಷ್ಟಮದ ರವಿ ಬುಧರಿದ್ದರೆ ಗೋಚಾರದಲ್ಲೂ ಅಂತಹ ಪೂರಕವಾದಂತಹ ಸಪೋರ್ಟನ್ನು ಕೊಡುವ ಹಾಗಿಲ್ಲ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಸ್ವಲ್ಪ ಜಾಗ್ರತೆ ಎಂಬುದನ್ನು ಕೂಡ ಹೇಳಬಹುದು. ಮತ್ತು ಅಷ್ಟಮ ಸ್ಥಾನದಲ್ಲಿ ರವಿ ಬುಧರು ನೋಡಿ, ಗೌರ್ಮೆಂಟಿನ ವ್ಯವಸ್ಥೆಯಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಅಥವಾ ಗೌರ್ಮೆಂಟಿನ ಏನೋ ಅನುದಾನ ಸಿಗಬೇಕು ಹೇಳುವಂಥ ವ್ಯಕ್ತಿಗಳಿಗೆ, ಅಥವಾ ಯಾವುದೊಂದು ಕೋರ್ಟು ಕಚೇರಿಯಲ್ಲಿ ಏನೋ ಒಂದು ಕೆಲಸ ಕಾರ್ಯಗಳಾಗಬೇಕು, ಅಥವಾ ನಿಮಗೆ ಕೇಸ್ ಏನಾದ್ರು ನಡೀತಾ ಇದೆ ಅದರಲ್ಲಿ ಏನಾದ್ರು ಜಯ ಸಿಗಬೇಕು ಅಂತಂದ್ರೂ ಕೂಡ ಕೋರ್ಟು ಕಚೇರಿ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಇದೆಲ್ಲ ಮೈನಸ್ ಪಾಯಿಂಟ್ಗಳು. ಯಾಕಂದರೆ
ರವಿ ಬುಧನ ಜೊತೆಗಿದ್ದರೂ ಕೂಡ ಅಷ್ಟಮ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಶುಕ್ರನ ರಾಶಿ ಆದದ್ರಿಂದ ಹಣಕಾಸಷ್ಟೇ ಖರ್ಚಾಗತ್ತೆ ಬಿಟ್ಟರೆ ಸರಿಯಾದಂಥ ರಿಸಲ್ಟ್ ಬರುವುದಿಲ್ಲ. ಹಾಗಾಗಿ ತುಂಬ ಜಾಗ್ರತೆ ವಹಿಸಿಕೊಳ್ಳುವಂಥದ್ದು ಒಳ್ಳೆಯದು. ಇನ್ನು ಭಾಗ್ಯದಲ್ಲಿರುವಂಥ ಗುರು ಶುಕ್ರರು ಗುರುವನಿಗೆ ಬಹಳಷ್ಟು ಭಾಗ್ಯವನ್ನು ಉಂಟು ಮಾಡ್ತಾ ಇದ್ದಾನೆ. ಗುರುವಿಂದ ಒಳ್ಳೆ ರೀತಿಯಾದಂಥ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಒಂದನೇದಾಗಿ ನೋಡಿ, ಏನಾದರೂ ಬಿಸ್ನೆಸ್ಸು ಅಥವಾ ಕೆಲಸ ಕಾರ್ಯ ಕಡ್ಕೊಂಡಂಥವರಿಗೆ ಕೆಲಸ ಕಾರ್ಯ ಸಿಗುವಂಥ ಚಾನ್ಸಸ್ ಇದೆ. ಉದ್ಯೋಗದಲ್ಲಿ ಎಲ್ಲೋ ಒಂದು ಪ್ರಗತಿ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಅಥವಾ ಏನೋ ಅದರ ಜೊತೆಗೆ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಸನ್ನು ಕೂಡ ಶುರು ಮಾಡುವಂತಹ ಪ್ರಯತ್ನಗಳಾಗುತ್ತೆ. ಉದಾಹರಣೆಗೆ ಟೀಚಿಂಗ್ ಪ್ರೊಫೆಷನ್ ಇರಬಹುದು, ಅಥವಾ ಬೇರೆ ಬೇರೆ ನೂರಾರು ಅವಕಾಶಗಳಿದೆ. ವಿದ್ಯೆ ಒಂದು ನಿಮ್ಮ ಹತ್ರ ಚೆನ್ನಾಗಿದ್ದರೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಮಯವನ್ನು ವಿದ್ಯೆಗೋಸ್ಕರವಾಗಿ ಓದುವಂಥದ್ದು, ವಿದ್ಯೆ ನಾವು ಪಡ್ಕೊಳ್ಬೇಕು ಅಥವಾ ಅದರಲ್ಲಿ ಅಪ್ಗ್ರೇಡ್ ಆಗ್ತಾ ಇರಬೇಕು ಹೇಳುವಂಥ ಪ್ರಯತ್ನಗಳನ್ನು ಜಾಸ್ತಿಯಾಗಿ ಮಾಡ್ತಾ ಇರೋದು ಬಹಳ ಒಳ್ಳೆಯದು. ಯಾಕಂದರೆ ಎಷ್ಟೋ ಸಲ ಏನಾಗುತ್ತೆ, ನಮಗೆ ಯಾವುದೇ ರೀತಿಯಾದಂಥ ವಿದ್ಯೆಯೇ ಇಲ್ಲ ಅಂತ ಆದರೆ ಜೀವನ ಬಹಳ ಕಷ್ಟ ಆಗಿ ಹೋಗುತ್ತೆ. ಹಾಗಾಗಿ ವಿದ್ಯೆ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇರಿ. ಒಂದು ಲೆವೆಲ್ ಬರೋವರೆಗೆ ಭಾಳಷ್ಟು ಜನ ಓದ್ತಾರೆ, ಕೊನೆಗೆ ಅದನ್ನು ನಿಲ್ಲಿಸಿಬಿಡ್ತಾರೆ. ಒಂದು ಉದ್ಯೋಗ ಅಂತ ಸಿಗಿದ ತಕ್ಷಣವೇ ವಿದ್ಯೆ ನಿಂತು ಹೋಗಿಬಿಡುತ್ತೆ. ಹಾಗೆ ಖಂಡಿತ ಆಗಬಾರ್ದು. ಹಾಗಾಗಿ ಸದಾಕಾಲ ವಿದ್ಯೆ ಬಗ್ಗೆ ಅರಿವು ಕೂಡ ಇರಬೇಕು, ಸದಾಕಾಲ ಓದ್ತಾ ಇರಬೇಕು. ಮುಂದೆ ಹೋಗುವಂಥ ಪ್ರಯತ್ನಗಳು ಕೂಡ ಮನುಷ್ಯನಿಗೆ ಇರಬೇಕು. ಇನ್ನು ಶುಕ್ರನಿಂದ ನೋಡಿ, ವಸ್ತ್ರ ಆಭರಣಗಳನ್ನು ವ್ಯವಹಾರ ಮಾಡ್ತಾ ಇದ್ದಂಥವರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳಾಗುವಂಥ ಸಾಧ್ಯತೆಗಳು. ಶುಕ್ರನಿಂದ ಬಹಳ ಮುಖ್ಯವಾಗಿ ಈ ಮನೆ ಕಟ್ಟಿಸುವಂಥವ್ರು, ಪೇಂಟಿಂಗ್ ಮಾಡುವಂಥವ್ರು, ಡಿಸೈನ್ ಮಾಡುವಂಥವ್ರು, ಅಥವಾ ವಿಶೇಷವಾಗಿ ಪ್ಲ್ಯಾನ್ ಕೊಡುವಂಥವ್ರು, ನಿಮಗೆಲ್ಲ ಬಹಳ ಒಳ್ಳೆಯದು. ಶುಕ್ರನು ಬಹಳ ಉತ್ತಮವಾದಂಥ ಫಲಗಳನ್ನು ಕೊಡ್ತಾನೆ. ಅಥವಾ ಹಣ್ಣು ತರಕಾರಿ ವ್ಯವಹಾರ ಮಾಡುವಂಥ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳು, ಅವಕಾಶಗಳು ಕೂಡ ಆಗುತ್ತೆ. ಆದರೆ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಉಸಿರಾಟಕ್ಕೆ ಮತ್ತು ಸಣ್ಣ ಪುಟ್ಟ ಮೂಳೆ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದ್ದಾವೆ ಈ ತಿಂಗಳಲ್ಲಿ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಒಂಚೂರು ತಕ್ಕ ಮಟ್ಟಿಗೆ ಜಾಗ್ರತೆ ವಹಿಸ್ಕೊಳ್ಬೇಕು. ಇನ್ನು ಏನಾದರೂ ಆಭರಣಾದಿಗಳನ್ನೆಲ್ಲ ತೆಗೆದುಕೊಳ್ಳಿಕ್ಕೆಲ್ಲ ಒಳ್ಳೆಯ ಸಮಯವ ಅಂತಂದರೆ ಶುಕ್ರನು ಭಾಗ್ಯದಲ್ಲಿದ್ದಾನೆ. ಹಾಗಾಗಿ ತೆಗೆದುಕೊಳ್ಳಿ. ಯಾಕಂದರೆ ರೇಟ್ ಒಂದು ಸಲ ಕೆಳಗೂ ಬರಬಹುದು, ಮೇಲೂ ಹೋಗಬಹುದು. ಆದರೆ ಒಂದು ಹಂತಕ್ಕೆ ಸಮತೋಲನವಾದಂಥ ಅವಕಾಶಗಳು ಸಿಗ್ತದೆ. ಒಂದು ಸಲ ಯೋಚನೆ ಮಾಡಲಿಕ್ಕೆ ಹೋದರೆ ಇನ್ನೂ ಜಾಸ್ತಿ ಆದರೆ ಹೇಗೆ ಅಂತ ಅನ್ನಿಸ್ತದೆ. ಹಾಗಾಗಿ ತಜ್ಞರನ್ನು ಕೂಡ ನೋಡಿಕೊಂಡು ಹೂಡಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಶುಕ್ರನು ಭಾಗ್ಯದಲ್ಲಿದ್ದಾಗ ಹೂಡಿಕೆ ಮಾಡಲಿಕ್ಕೆ ಬಹಳ ಉತ್ತಮವಾದಂತಹ ಸಮಯ ಎಂಬುದನ್ನು ಕೂಡ ಹೇಳಬಹುದು. ಹಾಗೆ ಭಾಷೆಗಳನ್ನು ಕಲಿಸುವಂತಹ ವ್ಯಕ್ತಿಗಳಿರಬಹುದು, ಅಥವಾ ಟೀಚಿಂಗ್ ಪ್ರೊಫೆಷನ್ ಇರುವಂಥ ವ್ಯಕ್ತಿಗಳಿರಬಹುದು. ನಿಮಗೆಲ್ಲ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಈ ತಿಂಗಳಲ್ಲಿ ಸಿಗುತ್ತೆ. ಮತ್ತು ಸನ್ಮಾನಾದಿಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಸುಮ್ಮನೆ ಕೆಲಸ ಮಾಡ್ತಾ ಇರ್ತೇವೆ, ಅದರಲ್ಲಿ ಮೇಲ್ಮಟ್ಟದ ಯೋಚನೆಗಳು, ವ್ಯವಸ್ಥೆಗಳು ಇರುವುದಿಲ್ಲ. ಹಾಗಾಗಿ ಸನ್ಮಾನಾದಿಗಳು ಕೂಡ ಸಿಗುವಂಥ ಚಾನ್ಸಸ್ಸು, ಹಂತಗಳು ಕೂಡ ಇದೆ. ಇನ್ನು ಒಂದು ಹಂತಕ್ಕೆ ಜೀವನದಲ್ಲಿ ಒಂದು 5-6 ಈ ತಿಂಗಳಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು. ಒಂದನೇದಾಗಿ ನೀರಿನಲ್ಲಿ ಬದಲಾವಣೆ. ಏನಾದರೂ ಬೋರ್ವೆಲ್ಲು, ನೀರು ಸಂಬಂಧವಾದ ಏನಾದರೂ ಇದ್ದರೆ ಅದರ ಸ್ವಲ್ಪ ಬದಲಾವಣೆ ಆಗುವಂಥ ಸಾಧ್ಯತೆಗಳು. ಹಾಗೆ ಎರಡನೇದಾಗಿ ಸ್ವಲ್ಪ ದೇವಸ್ಥಾನ, ಧಾರ್ಮಿಕವಾದಂತಹ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಶಕ್ತಿ ಮತ್ತು ಆ ದೇವತಾನುಗ್ರಹದಿಂದ ಎಲ್ಲ ಕೆಲಸ ಕಾರ್ಯಗಳು ಕೂಡ ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ. ಎಷ್ಟೋ ಸಲ ದೇವತಾ ಆರಾಧನೆ ಮಾಡ್ಕೊಳ್ಬೇಕು ಅಂದ್ಕೊಳ್ತೇವೆ, ಆದರೆ ಏನೋ ಸಣ್ಣ ಪುಟ್ಟ ಅಡ್ಡಿ ಆತಂಕಗಳಿರುತ್ತೆ. ಹರಕೆ ಮಾಡ್ಕೊಂಡಿರ್ತೇವೆ, ಭಾಳಷ್ಟು ಹರಕೆ ಕಟ್ಕೊಂಡಿರ್ತೇವೆ, ಅದನ್ನು ತಲುಪಿಸ್ಬೇಕು, ಇದನ್ನು ತಲುಪಿಸ್ಬೇಕು ಅಂತೇಳಿ ಹರಕೆಗಳನ್ನು ಕಟ್ಕೊಂಡಿರ್ತೇವೆ. ಆದರೆ ಯಾವ ಹರಕೆ ಕಟ್ಟಿದ್ರೂ ಕೂಡ ಕೆಲವೊಂದು ಸಲ ಸಫಲವಾಗುವುದಿಲ್ಲ. ಕೆಲವೊಂದು ಸಲ ಸಣ್ಣ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೂ ಆಗಿಬಿಡುತ್ತೆ. ಹಾಗೆ ಈ ಸಮಯವು ನಿಮಗೆ ಪೂರಕವಾಗಿದೆ. ಹಾಗಾಗಿ ಸಣ್ಣ ಹರಕೆ, ಸಣ್ಣ ಪ್ರಾರ್ಥನೆ ಮಾಡಿದರೂ ಕೂಡ ಅದನ್ನು ತಲುಪಿಸುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ತಲುಪಿಸಿ. ಯಾಕಂದರೆ ತುಂಬ ದಿವಸ ಯಾವುದೇ ಹರಕೆಯನ್ನು, ಪ್ರಾರ್ಥನೆಯನ್ನು ಮಾಡಿ ಇಡಬಾರದು. ನಮಗೆ ನೋಡ್ಲಿಕ್ಕೆ ಹೋದರೆ ಯಾವಾಗೂ ಕಷ್ಟವೇ ಇರುತ್ತೆ. ನಮಗೆ ಸುಖ ಬಂದರೂ ಕೂಡ ಕಷ್ಟವೇ. ಯಾಕಂದರೆ ನಮ್ಮ ಜೀವನದ ಶೈಲಿ ಹೇಗೆ ಅಂತಂದರೆ, ಈಗ ಒಂದು ಸಣ್ಣ ಬಸ್ಸಲ್ಲಿ ಓಡಾಡ್ತಾ ಇದ್ರೆ ಒಂದು ಬೈಕ್ ತೆಗೆದುಕೊಳ್ಳೋಣ ಅನಿಸುತ್ತೆ, ಬೈಕ್ ತೆಗೆದುಕೊಂಡ್ರೆ ಕಾರ್ ಬೇಕು ಅನಿಸುತ್ತೆ ಅಲ್ವಾ. ಕಾರ್ ತೆಗೆದುಕೊಂಡ ತಕ್ಷಣ ಇದಕ್ಕಿಂತ ಇನ್ನೂ ಚೆನ್ನಾಗಿರುವಂಥ ಕಾರನ್ನು ತೆಗೆದುಕೊಳ್ಳೋಣ ಅನಿಸುತ್ತೆ. ಹಾಗಾಗಿ ಮನುಷ್ಯನ ತೃಪ್ತಿ ಬಹಳ ಕಡಿಮೆ. ಹಾಗಾಗಿ ಏನಿದೆಯೋ ಅದರಲ್ಲಿ ತೃಪ್ತಿ ಪಡುವಂಥದ್ದು, ಏನಿದೆಯೋ ಇದು ಸಾಕು ಭಗವಂತ ನನ್ನ ಇಷ್ಟನ್ನು ಅನುಗ್ರಹಿಸಿದಾನೆ ಹೇಳುವಂತಹ ಒಂದು ತೃಪ್ತಿಯ ಭಾವನೆ ಏನಿದೆಯೋ ಅದನ್ನು ನಾವು ತಂದುಕೊಳ್ಳುವಂತಹ ಪ್ರಯತ್ನ ಮಾಡಿಕೊಳ್ಬೇಕು. ಎಷ್ಟೋ ಸಲ ಮೇಲಕ್ಕೆ ನೋಡ್ತಾ ಇರ್ತೇವೆ, ಕೇಳಿಬಿಟ್ರೆ ಕೆಳಗಡೆ ನೋಡ್ತಾ ಇರುವುದಿಲ್ಲ. ಅದೇ ಜೀವನದಲ್ಲಿ ಕೆಲವೊಂದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಪೂರಕವಾದಂಥ, ನಮ್ಮ ಸಪೋರ್ಟು, ನಮ್ಮ ಜೀವನದ ದಾರಿಗಳನ್ನು ಹುಡ್ಕೊಂಡು ಹೋಗ್ತಾ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿಕೊಳ್ಬೇಕು. ಹಾಗೆ ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ನೋಡಿ, 2 ಡೇಟ್ ಬಹಳ ಚೆನ್ನಾಗಿದೆ ಎಂಬುದನ್ನು ಕೂಡ ಹೇಳಬಹುದು. ಹಾಗೆ ಒಂದನೇದಾಗಿ ಗುರುವಾರ ಪಂಚಮಿ ಇದೆ, 7ನೇ ತಾರೀಕು, ಅದು ಬಹಳ ಪ್ರಶಸ್ತವಾಗಿದೆ. ಹಾಗೆ ಇನ್ನು 13ನೇ ತಾರೀಕು ಕೂಡ ಬಹಳ ಉತ್ತರಾಭಾದ್ರ ನಕ್ಷತ್ರ ಚೆನ್ನಾಗಿರುವಂಥ ದಿವಸ. ಈ ದಿವಸ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಅಥವಾ ನಿಮಗೆ ಏನು ಸಾಧ್ಯವಾಗುತ್ತೋ ಅದನ್ನು ಕೂಡ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಒಟ್ಟಿನಲ್ಲಿ ಈ ಒಂದು ತಿಂಗಳಲ್ಲಿ ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಕಡೆಗೆ
ಹೋಗುವಂತಹ ದಾರಿಗಳು ಮತ್ತು ಮನಸ್ಸಿನ ಕೆಲವೊಂದಷ್ಟು ಇಷ್ಟಾರ್ಥಗಳು ನೆರವೇರುವಂಥ ದಾರಿಗಳನ್ನು ಭಗವಂತ ನೆರವೇರಿಸ್ತಾನೆ. ಹಾಗೆ ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಚಿತ್ತಾ ನಕ್ಷತ್ರ 3, 4ನೇ ಪಾದ ಸಾಧ್ಯ ಆದ ಮಟ್ಟಿಗೆ 5ನೇ ತಾರೀಕಿಗೆ ಸಂಕಷ್ಟದ ಚತುರ್ಥಿ ಇದೆ. ಆ ದಿವಸ ಗಣೇಶನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಓಂ ಗಣಪತಿಯೇ ನಮಃ ಹೇಳುವಂತಹ ಜಪಗಳನ್ನು ಪ್ರಾರ್ಥನೆಯನ್ನು ಮಾಡಿ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಹಾಗಣಪತಿಯನ್ನು ಮೊರೆ ಹೋಗಿ ಮಹಾಗಣಪತಿಯನ್ನು ಅನುಗ್ರಹಿಸ್ತಾನೆ. ಹಾಗೆ ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದ ಅಮಾವಾಸ್ಯೆ ಇದೆ 16ನೇ ತಾರೀಕಿಗೆ. ಅಮಾವಾಸ್ಯೆ ದಿವಸ ಬಾದಾಮಿ ಅಮಾವಾಸ್ಯೆ ಅಂತೇಳಿ ಹೇಳ್ತೇವೆ. ಸಾಧ್ಯವಾದ ಮಟ್ಟಿಗೆ ಯಾರು ಶಿವನ ದೇವಸ್ಥಾನಕ್ಕೆ ಹೋಗಿ ಏನೋ ಬಿಲ್ಲುಪತ್ರೆ ಅರ್ಚನೆ ಮಾಡುವಂಥದ್ದು ಅಥವಾ ಶಿವನಿಗೆ ಏನಾದರೂ ಸಮರ್ಪಣೆ ಮಾಡುವಂಥದ್ದು, ಶಿವನನ್ನು ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ನಮಸ್ಕಾರವನ್ನು ಮಾಡಿ ಆ ಶಿವನ ಅನುಗ್ರಹದಿಂದ ಬಹಳ ಶುಭವಾಗ್ತದೆ ಎಂಬುದನ್ನು ಕೂಡ ಹೇಳಬಹುದು. ಹಾಗೆ ವಿಶಾಖ ನಕ್ಷತ್ರ 1, 2, 3ನೇ ಪಾದ ನೋಡಿ 17ನೇ ತಾರೀಕಿಂದ ವಿಶೇಷವಾಗಿ ಅಧಿಕ ಮಾಸ ಆರಂಭ ಆಗ್ತಾ ಇದೆ. ಇಂಥ ಅಧಿಕ ಮಾಸದಲ್ಲಿ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅಷ್ಟು ಅಧಿಕಸ್ಯ ಅಧಿಕಂ ಫಲಂ ಎಂಬುದಾಗಿ ಹೇಳಿದ್ರು. ಅಧಿಕ ಮಾಸದಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಬೇಕು. ಆ ಕೆಲಸ ಕಾರ್ಯಗಳು ನಮಗೆ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ನೀಡುತ್ತವೆ ಎಂಬುದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ನೀವೇನು ಸಾಧ್ಯ ಆಗುತ್ತೋ ಒಂದು ದಿವಸ ಒಂದು ಕೆಲಸ, ಒಂದು ದಿವಸ ಒಂದು ಕೆಲಸ. ಉದಾಹರಣೆಗೆ ಒಂದು ದಿವಸ ಒಂದು ಗಣೇಶನ ದೇವಸ್ಥಾನಕ್ಕೆ ನಾನು ಗರಿಕೆ ಸಮರ್ಪಣೆ ಮಾಡ್ತೇನೆ. ಹಾಗೆ 2ನೇ ದಿವಸ ಗುರುವಾರ ಬಂದಿದೆಯಾ, ರಾಯರ ಮಠನೋ ಎಲ್ಲೋ ಒಂದು ಕಡೆ ಅನ್ನದಾನ ಮಾಡ್ತಾ ಇದ್ದಾರೆ ಅಥವಾ ಧಾರ್ಮಿಕ ಕ್ಷೇತ್ರ ನನ್ನ ಕೈಲಾದಂತಹ ಸಹಾಯ ಸಹಕಾರ ಮಾಡ್ತೇನೆ ಹೇಳುವಂಥದ್ದು. ಹಾಗೆ 3ನೇ ದಿವಸ ಏನೋ ಒಂದು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಅದನ್ನು ನೋಡಿ ಎಷ್ಟೋ ಜನಕ್ಕೆ ರಿಸಲ್ಟ್ ಬಂದು ಈಗ ಮುಂದಿನ ವಿದ್ಯಾಭ್ಯಾಸದ ವರ್ಷ ಆರಂಭ ಆಗ್ತಾ ಇದೆ. ಇಂಥ ಸಮಯದಲ್ಲಿ ನಮ್ಮ ಕೈಲಾದಂಥ ಸಹಾಯವನ್ನು ಮಾಡುವಂಥದ್ದು. ಯಾಕಂದರೆ ನಾವು ಯೋಚನೆ ಮಾಡ್ತಾ ಹೋದರೆ ನಮ್ಮ ಜೀವನದಲ್ಲಿ ಯಾವಾಗೂ ಕೂಡ ಸಂತೃಪ್ತಿ ಆಗುವುದಿಲ್ಲ. ಇನ್ನೂ ಸ್ವಲ್ಪ ಸಂಪಾದನೆ ಮಾಡೋಣ, ಇನ್ನೂ ಸ್ವಲ್ಪ ಅನುಕೂಲ ಆಗಲಿ ಅಂತಲೇ ಅನಿಸ್ತದೆ. ಹಾಗಾಗಿ ಇರುವಂತಹ ವ್ಯವಸ್ಥೆಯಲ್ಲಿ ಇರುವಂತಹದ್ದನ್ನು ಭಗವಂತನು ನಮಗೆ ಅನುಗ್ರಹಿಸಿದಾನೆ ಹೇಳುವಂತಹ ಒಂದು ಮನಸ್ಸನ್ನು ದೃಢವಾಗಿ ಇಟ್ಕೊಂಡು ಅದರಲ್ಲಿ ಬಂದಂಥದ್ದು 1% 2% ಅಷ್ಟನ್ನು ಒಂದು ತಿಂಗಳಕ್ಕೆ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ತಾ ಬನ್ನಿ. ಯಾಕಂದರೆ ಬಹಳ ಮುಖ್ಯವಾಗಿ ವಿಶಾಖ ನಕ್ಷತ್ರದವರು ಕಷ್ಟ ಸಮಸ್ಯೆಗಳಿದ್ದಾಗ ಅನಿಸ್ತದೆ. ಆದರೂ ಕೂಡ ನಾವು ಭಗವಂತನನ್ನು ನಂಬಿ ಪ್ರಾರ್ಥನೆ ಮಾಡಿ ಎಷ್ಟೋ ನಮ್ಮ ಕೈಲಾದಷ್ಟು ಒಂದಷ್ಟು ದಾನಾದಿಗಳನ್ನು ಮಾಡುವ ಮಾತ್ರದಿಂದ ಭಾಳ ಶುಭವಾಗುತ್ತೆ, ಮಂಗಲವಾಗುತ್ತೆ. ಹಾಗೆ ಭಗವಂತನ ಅನುಗ್ರಹದಿಂದ ಶುಭವಾಗಲಿ, ಮಂಗಲವಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಯಾರು ಲೈಕ್ ಮಾಡಿಲ್ಲೋ ಅಂತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.